ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಆಂಬ್ಯುಲೆನ್ಸ್ ಸಿಗದೆ ಮೃತ ಮಗನ ಶವವನ್ನ ತಳ್ಳುವ ಗಾಡಿಯಲ್ಲಿ ಹೊತ್ತೊಯ್ದ ಪೋಷಕರು. ಹೌದು, ಈಗಿನ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತಂದ್ರೆ ಬಡವರು ಬಗ್ಗರು ಪಾಪ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ನಂಬಿಕೊಂಡು ಜೀವನ ಮಾಡೋ ಹಾಗಿಲ್ಲ. ಹೆತ್ತವರು ಮಕ್ಕಳ ಖುಷಿಗಾಗಿ ಎಂಥ ತ್ಯಾಗಕ್ಕೂ ಕೂಡ ಸಿದ್ಧರಿದ್ದಾರೆ. ಮಕ್ಕಳಿಗೆ ಸ್ವಲ್ಪ ಏನಾದರೂ ನೋವಾದರೂ ಕೂಡ ಸಹಿಸಿಕೊಳ್ಳೋದಿಲ್ಲ. ಹಾಗೆ ಕಷ್ಟ ಅಂತ ಬಂದಾಗ ಧೈರ್ಯವನ್ನ ತುಂಬುತ್ತಾರೆ. ಇವರ ಪ್ರೀತಿ, ಕರುಣೆ, ಕಾಳಜಿಗೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಇದೀಗ ಇಂತಹ ಪ್ರೀತಿ, ತ್ಯಾಗ, ಕರುಣೆಗೆ ಸಾಕ್ಷಿ ಆಗುವಂತೆ ಮನ ಕಲಕುವ, ಹೃದಯ ವಿದ್ರಾವಕ ಘಟನೆ ನಡೆದೇ ಹೋಗಿದೆ. ಹೌದು, ಮಗನ ಅಂತಿಮ ಪ್ರಯಾಣಕ್ಕೆ ವಾಹನಗಳು ಸಿಗದೆ ತಳ್ಳುವ ಗಾಡಿಯಲ್ಲಿ ಶವವನ್ನ ಸಾಗಿಸಿರುವಂತಹ ಹೃದಯ ವಿದ್ರಾವಕ ಘಟನೆ ತೆಲಂಗಾಣದ ಕರೀಂನಗರ ಜಿಲ್ಲೆಯಲ್ಲಿ ನಡೆದಿದೆ. ಕರೀಂನಗರ ಜಿಲ್ಲೆಯ ಶಂಕರಪಟ್ಟಣಂ ಮಂಡಲದ ನಿವಾಸಿ ಆಗಿದ್ದ ಯಾಕೂಬ್ ಅನ್ನುವ ಯುವಕ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು. ಮಗನನ್ನ ಕಳೆದುಕೊಂಡ ದುಃಖದಲ್ಲಿ ಇದ್ದ ತಂದೆಗೆ ಹಣದ ಕೊರತೆ ಇದ್ದ ಕಾರಣ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅವರು ಇಂತಹ ಘಟನೆಗೆ ಮುಂದಾಗಿದ್ದಾರೆ. ನೋಡಿ ಹೆಂಗಿದೆ ಅಂತಂದ್ರೆ ಈ ದೃಶ್ಯವನ್ನ ನೀವು ಒಮ್ಮೆ ಗಮನಿಸಲೇಬೇಕಾಗುತ್ತೆ. ತಂದೆ ನಿಂಬೆಹಣ್ಣು ಮಾರುವ ತಳ್ಳುವ ಗಾಡಿ ಮೇಲೆ ಮಗನನ್ನ ಮಲಗಿಸಿ ತಮ್ಮ ನಿವಾಸಕ್ಕೆ ಕೊಂಡೊಯ್ಯಬೇಕಾದಂತಹ ಪರಿಸ್ಥಿತಿ ಎಂಥವರ ಕಣ್ಣಂಚಲ್ಲೂ ಕೂಡ ನೀರನ್ನ ತರುತ್ತೆ. ಆಧುನಿಕ ಯುಗದಲ್ಲಿ ನಾವೆಷ್ಟೇ ಮುಂದುವರೆದಿದ್ರೂ ಕೂಡ ಇಂತಹ ಕೀಳು ಕೆಲಸಗಳನ್ನ ನೋಡಿದಾಗ ಬಹಳ ನೋವಾಗುತ್ತೆ. ಬಡವರ ಪಾಲಿಗೆ ಕನಿಷ್ಠ ಸೌಲಭ್ಯಗಳು ಇವತ್ತಿಗೂ ಕೂಡ ಮರೀಚಿಕೆ ಆಗಿದೆ ಅನ್ನೋದಕ್ಕೆ ತೆಲಂಗಾಣದ ಕರೀಂನಗರ ಜಿಲ್ಲೆಯಲ್ಲಿ ನಡೆದ ಈ ಘಟನೆಗೆ ಸಾಕ್ಷಿಯಾಗಿದೆ. ಅಂತಿಮ ಪ್ರಯಾಣಕ್ಕೆ ಒಂದು ವಾಹನವೂ ಸಿಗದೆ ಹೆತ್ತ ಮಗನ ಶವವನ್ನ ಪೋಷಕರು ತಳ್ಳುವ ಗಾಡಿಯಲ್ಲಿ ಸಾಗಿಸಿದ ದೃಶ್ಯ ಪ್ರತಿಯೊಬ್ಬರ ಕಣ್ಣನ್ನ ತೇವಗೊಳಿಸುವಂತಿದೆ. ಕರೀಂನಗರ ಜಿಲ್ಲೆಯ ಶಂಕರಪಟ್ಟಣಂ ಮಂಡಲದ ನಿವಾಸಿ ಯಾಕೂಬ್ ಅನ್ನುವ ಯುವಕ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದ. ಆಧುನಿಕ ಯುಗದಲ್ಲಿ ನಾವೆಷ್ಟೇ ಮುಂದುವರೆದಿದ್ದೀವಿ ಅಂತ ಹೇಳ್ಕೊಂಡ್ರು ಬಡವರ ಪಾಲಿಗೆ ಕನಿಷ್ಠ ಸೌಲಭ್ಯಗಳು ಇಲ್ಲ, ಮರೀಚಿಕೆ ಆಗಿದೆ ಅನ್ನೋದಕ್ಕೆ ತೆಲಂಗಾಣದ ಕರೀಂನಗರ ಜಿಲ್ಲೆ ಸಾಕ್ಷಿಯಾಗಿದೆ. ಅಂತಿಮ ಪ್ರಯಾಣಕ್ಕೆ ಒಂದು ವಾಹನ ಸಿಗ್ಲಿಲ್ವಾ? ಹೆತ್ತ ಮಗನ ಶವವನ್ನ ಪೋಷಕರು ನಿಂಬೆಹಣ್ಣು ಹಾಕೊಂಡು ಹೋಗುವಂತ ತಳ್ಳುವ ಗಾಡಿಯಲ್ಲಿ ಸಾಗಿಸುವ ದೃಶ್ಯ ಬಹಳ ಬೇಸರವನ್ನ ಉಂಟು ಮಾಡ್ತಾ ಇದೆ. ಕರೀಂನಗರ ಜಿಲ್ಲೆಯ ಶಂಕರಪಟ್ಟಣಂ ಮಂಡಲದ ನಿವಾಸಿ ಯಾಕೂಬ್ ಅನ್ನುವ ಯುವಕ ಅನಾರೋಗ್ಯದಿಂದ ಬಹಳಷ್ಟು ದಿನಗಳಿಂದ ಬಳಲ್ತಾ ಇದ್ರು. ಸರಿಯಾದ ಚಿಕಿತ್ಸೆ ಸಿಗಲಿಲ್ಲ. ಹಾಗಾಗಿ ಮಗನನ್ನ ಕಳ್ಕೋಬೇಕಾಯಿತು. ದುಃಖದಲ್ಲೇ ಮಗನನ್ನ ತಳ್ಳುವ ಗಾಡಿಯಲ್ಲಿ ಪೋಷಕರು ಆಸ್ಪತ್ರೆಯಿಂದ ಮನೆಗೆ ಮೃತದೇಹವನ್ನ ಸಾಗಿಸ್ತಾ ಇರುವ ಈ ದೃಶ್ಯ ಬಹಳ ನೋವನ್ನ ಉಂಟು ಮಾಡ್ತಾ ಇದೆ. ಆತ ಖಾಸಗಿ ಆಂಬ್ಯುಲೆನ್ಸ್ಗೆ ದುಡ್ಡು ಕೊಡೋದಕ್ಕಾಗ್ತಾ ಇಲ್ಲ, ಅವ್ರಿಗೆ ಬಲ ಇಲ್ಲ ಪಾಪ. ಅನಿವಾರ್ಯವಾಗಿ ಶವವನ್ನ ಈ ರೀತಿ ನಿಂಬೆಹಣ್ಣು ಮಾರುವ ತಳ್ಳುವ ಗಾಡಿ ಮೇಲೆ ಮಲಗಿಸಿ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಬಹಿರಂಗಪಡಿಸುವ ಇಂತಹ ಘಟನೆಗಳು ಇದೇ ಮೊದಲೇನಲ್ಲ. ವ್ಯವಸ್ಥೆಯ ಅಸಡ್ಡೆಗೆ ಸಾಕ್ಷಿಯಾಗಿ ಈ ಹಿಂದೆಯೂ ಕೂಡ ಇಂತಹ ಕರಾಳ ದೃಶ್ಯಗಳು ವರದಿಯಾಗಿದೆ. ಜನವರಿಯಲ್ಲಿ ಫರೀದಾಬಾದ್ನ ಆಸ್ಪತ್ರೆಯಲ್ಲಿ ಕ್ಷಯರೋಗದಿಂದ ಮೃತಪಟ್ಟ 35 ವರ್ಷದ ಮಹಿಳೆಯ ಶವವನ್ನು ಕೂಡ ಸಾಗಿಸೋದಕ್ಕೆ ನೆರವು ಸಿಗದೇ ಇದ್ದಾಗ ಕುಟುಂಬದವರು 12 ಕಿಲೋಮೀಟರ್ ದೂರ ಮೋಟಾರ್ ಚಾಲಿತ ತಳ್ಳುವ ಗಾಡಿಯಲ್ಲೇ ಶವವನ್ನ ಸಾಗಿಸಿದ್ರು. ಆನ್ಲೈನ್ನಲ್ಲಿ ಹರಿದಾಡಿದ ವಿಡಿಯೋದಲ್ಲಿ ಪುಟ್ಟ ಮಗ ತನ್ನ ತಾಯಿಯ ಮುಖವನ್ನ ಬಟ್ಟೆಯಿಂದ ಮುಚ್ಚುತ್ತಾ ಇರೋದು ಕಂಡುಬಂದಿತ್ತು. ಆಗಸ್ಟ್ನಲ್ಲಿ ತೆಲಂಗಾಣದಲ್ಲಿ ಅಪಘಾತದಲ್ಲಿ ಮೃತಪಟ್ಟ ಮೊಗಳಯ್ಯ ಅನ್ನುವ 26 ವರ್ಷದ ಯುವಕನ ಶವ ಸಾಗಿಸೋದಕ್ಕೆ ಆಂಬ್ಯುಲೆನ್ಸ್ ಬಾರದೆ ಹೋದಾಗ ಸ್ವತಃ ಪೊಲೀಸ್ ಅಧಿಕಾರಿಯೊಬ್ಬರು ತಳ್ಳುವ ಗಾಡಿಯಲ್ಲೇ ಮರಣೋತ್ತರ ಪರೀಕ್ಷೆಗೆ ಶವವನ್ನ ಸಾಗಿಸಿದ್ರು. ಈಗ ನೋಡಿದ್ರೆ ಯಾಕೂಬ್ ಕುಟುಂಬಕ್ಕೆ ಎದುರಾದ ಈ ದುಸ್ಥಿತಿಯನ್ನ ಕಂಡು ಸ್ಥಳೀಯರು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುರ್ತು ಸಂದರ್ಭಗಳಲ್ಲೂ ಮೂಲಭೂತ ಸಾರಿಗೆ ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ವಿಫಲ ಆಗಿರುವ ವ್ಯವಸ್ಥೆಯ ವಿರುದ್ಧ ಜನರು ಕಿಡಿಕಾರ್ತಿದ್ದಾರೆ. ಏನೇ ಆಗಿರ್ಬೋದು, ನಮ್ಮ ಸಮಾಜದಲ್ಲಿ ಇಂತಹ ಘಟನೆಗಳು ನಡೀತಾ ಇದೆ ಅಂತಂದ್ರೆ ನಾವು ಯಾವ ಶತಮಾನದಲ್ಲಿ ಇದ್ದೀವಿ ಅನ್ನೋದನ್ನ ಮತ್ತೊಮ್ಮೆ ಮಗದೊಮ್ಮೆ ಪ್ರಶ್ನೆ ಮಾಡಿಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.